ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಡುಗೆ ಸ್ಪೆಷಲ್ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿ ಮತ್ತು ರುಚಿಕರವಾದ ಅವಲಕ್ಕಿ ಸ್ವೀಟ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾವು ಇದನ್ನು ಶನಿವಾರ ಪ್ರಸಾದಕ್ಕೆ ಮನೇಲಿ ಮಾಡ್ತೀವಿ ಮತ್ತು ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಅರ್ಧ ಕಪ್ ಅಷ್ಟು ಅವಲಕ್ಕಿ ಹಾಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಚೆನ್ನಾಗಿ 2 ರಿಂದ 3 ಸಲ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ನೀರು ಹೋಗೋ ಥರ ಈ ಥರ ಸೋರಿಸ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಅರ್ಧ ಕಪ್ ಅವಲಕ್ಕಿಗೆ 1/4 ಕಪ್ ಆಗೋ ಥರ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕ್ಕ ಗ್ಲಾಸ್ ಟೀ ಕುಡಿತೀವಲ್ಲ, ಅದರಿಂದ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೋಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ ಮೀಡಿಯಂ ಇರಲಿ. ಈ ಬೆಲ್ಲನ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲನ ಕರಸ್ಕೊಳ್ಳೋಣ ಸಾಕು. ನೀಟಾಗಿ ಕರಗಿರೋದು. ಅದಾದ್ಮೇಲೆ ಬೆಲ್ಲನ ಸೋರಿಸ್ಕೊಳ್ತಿದ್ದೀನಿ. ಏನಾದರೂ ಕಸ ಏನಾದರೂ ಇರುತ್ತಲ್ಲ, ಅದಕ್ಕೆ ಸೋರಿಸ್ಕೊಳ್ಬೇಕಾಗುತ್ತೆ. ಇದನ್ನು ಕುದಿಸ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಒಲೆ ಮೇಲೆ ಇಟ್ಟು ಇದಕ್ಕೆ ತೊಳೆದಿರೋ ಅವಲಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಿಮೆ ಉರಿಲಿರಲಿ. ಇದಕ್ಕೆ ನೀವು ಡೈರೆಕ್ಟಾಗಿ ಹುರಿದಿರೋ ತೆಂಗಿನಕಾಯಿ ಹಾಕ್ಕೋಬೋದು, ಬಟ್ ನಾನು ಎಂಡಲ್ಲಿ ಹಾಗೆ ಹುರಿದಿರೋ ತೆಂಗಿನಕಾಯಿ ಹಾಕ್ಕೊಳ್ತೀನಿ, ಅದು ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಅವಲಕ್ಕಿ ಸ್ವೀಟ್ ಆಗಿರೋದ್ರಿಂದ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಇದು ರೆಡಿ ಆಗಿದೆ, ಇಳಿಸ್ಕೊಳ್ತಿದ್ದೀನಿ ಇವಾಗ. ಆಮೇಲೆ ಒಂದು ಪಾತ್ರೆಗೆ 3 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಆಗಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ರೆಡಿ ಆಗಿರೋ ಅವಲಕ್ಕಿಗೆ ಫ್ರೈ ಮಾಡಿರೋದೇನಿದೆ ಅದನ್ನು ನೀಟಾಗಿ ಹಾಕ್ಕೊಂಡು 2 ಏಲಕ್ಕಿ ಹಾಕ್ಕೊಂಡು ನೀಟಾಗಿ ತಿರ್ಸ್ಕೊಳ್ಳಿ. ಮತ್ತು ಆಗಲೇ ಹೇಳ್ದಂಗೆ ತುರಿದಿರೋ ತೆಂಗಿನಕಾಯಿನ ಆಗಲೇ ಫ್ರೈ ಮಾಡ್ಕೋಬೋದು, ಬಟ್ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಂಡ್ರು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಏಲಕ್ಕಿ ಬಾಳೆಹಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಾಕಿ ನೀಟಾಗಿ ತಿರ್ಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಪಚ್ಚಕರ್ಪೂರ ಹಾಕಿದ್ರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅಂಥ ಟೇಸ್ಟ್ ಇರುತ್ತೆ. ಕಂಪ್ಲೀಟ್ಲಿ ಮಿಕ್ಸ್ ಮಾಡಾಗಿದೆ. ಈಗ ಅವಲಕ್ಕಿ ಸ್ವೀಟ್ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.